ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆ ಕೂಡ ಚುರುಕು ಆಗ್ತಾ ಇದೆ. ಜೊತೆಗೆ ಅದರ ಬೆನ್ನಲ್ಲೇ ಚಿನ್ನಯ್ಯನಿಗೂ ಕೂಡ ಬೆದರಿಕೆಯನ್ನ ಹೊಡ್ಡಿದ್ದಾರೆ. ಹಾಗಿದ್ರೆ ಸೂತ್ರಧಾರಿಗಳು ಅನ್ನುವಂಥ ಎಸ್ಐಟಿ ಮುಂದೆ ಸ್ಫೋಟಕವಾದಂತಹ ಹೇಳಿಕೆಯನ್ನ ನೀಡಿದ್ದಾನೆ ಚಿನ್ನಯ್ಯ. ಹಣ ನೀಡಿ ಹೀಗೆ ಹೇಳಬೇಕು ಅಂತ ಹೇಳಿ ಚಿನ್ನಯ್ಯನಿಗೆ ಬೆದರಿಕೆಯನ್ನ ಹಾಕಲಾಗಿತ್ತ. ಹಾಗಿದ್ರೆ ಸೂತ್ರಧಾರಿಗಳು ಏನಿದ್ದಾರೆ, ಇದು ಒಂದೆರಡು ದಿನದ ಕಥೆಯಲ್ಲ. ಒಂದೆರಡು ದಿನಗಳಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಡಿರೋದಾಗ್ಲಿ, ಡೈರೆಕ್ಷನ್ ಆಗಲಿ, ಇದು ಒಂದೆರಡು ದಿನದ ವಿಚಾರಗಳಂತೂ ಅಲ್ಲವೇ ಅಲ್ಲ. ಬಹಳಷ್ಟು ಮಾಸ್ಟರ್ ಮೈಂಡ್ಗಳಿದ್ದಾರೆ. ಸಹಾಯ ಮಾಡುವಂತಹ ರೀತಿಯಲ್ಲಿ ಹಣವನ್ನ ಕೊಟ್ಟಿದ್ದಾರೆ ನೋಡಿ. ಫಸ್ಟು ಸಹಾಯ ಮಾಡ್ತಾ ಇದೀವಿ ಅಂತ ಹೇಳಿ ಹಣವನ್ನ ಕೊಟ್ಟು ಬಿಡೋದು. 10,000 ಹಣವನ್ನ ಹಂತ ಹಂತವಾಗಿ ನೀಡಿರ್ತಾರೆ. 4 ಲಕ್ಷದವರೆಗೂ ಕೂಡ ಹಣವನ್ನ ನೀಡಿರ್ತಾರೆ ಇವ್ರುಗಳು. ಫಸ್ಟು ಸಹಾಯ ಮಾಡ್ತಾ ಇದೀವಿ, ಪಾಪ ಕಷ್ಟದಲ್ಲಿದೆಯಾ ನೀನು, ಸಹಾಯ ಮಾಡ್ತಾ ಇದೀವಿ ಅಂತ ಹೇಳಿ ಸಹಾಯ ಮಾಡಿಬಿಡೋದು. ಆನಂತರವಾಗಿ ನೀವು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿ ಆನಂತರವಾಗಿ ಬೆದರಿಕೆಯನ್ನ ಹೊಡ್ಡಿರುವಂತಹ ವಿಚಾರ ಇದು. ಎಸ್ಐಟಿ ಮುಂದೆ ಸ್ಫೋಟಕವಾದ ಹೇಳಿಕೆಯನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ದೂರವಾಗಲು ಬಯಸಿದಾಗ ನನಗೆ ಬೆದರಿಕೆಯನ್ನ ಹಾಕಿದ್ರು. ನಾ ಹೋಗ್ತೀನಪ್ಪ, ನಿಮ್ಮ ಸಹವಾಸವೇ ಬೇಡ ನನಗೆ, ನಾ ಹೋಗ್ಬಿಡ್ತೀನಿ ಅಂದ್ರೆ ಬಿಡ್ತಾ ಇರಲಿ, ಮುಗಿಸ್ಬಿಡ್ತಾರೆ ನಿನ್ನ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ರಂತೆ. ನಿಮಗೆ ಎಲ್ಲ ಗೊತ್ತಿದೆ, ಈಗ ಆಲ್ರೆಡಿ ಎಲ್ಲ ವಿಚಾರ ಹೇಳ್ಬಿಟ್ಟಿರ್ತಾರೆ. ನಾ ಬೇಡಪ್ಪ ನಿಮ್ಮ ಸಹವಾಸ ಬೇಡ ಅಂತ ಹೇಳಿ ಹೋದ್ರೆ ಎಲ್ಲ ಗೊತ್ತಿದೆ ನಿನಗೆ, ನಿನ್ನನ್ನು ಮಾತ್ರ ಬಿಡಲ್ಲ, ನಾವು ಹೇಳಿದ ಹಾಗೆ ಕೇಳಿಲ್ಲ ಅಂದ್ರೆ ಕೇಸ್ ಹಾಕ್ತೀವಿ, ನಿನ್ನ ವಿರುದ್ಧವೇ ದೂರನ್ನ ಕೊಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿರ್ತಾರಂತೆ. ನೋಡಿ, ಈ ಒಂದು ಟೀಮ್ ನಿನಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಹೆದರ್ಸಿದ್ರಂತೆ. ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಕೊಡ್ತೀವಿ, ಎಲ್ಲ ವಿಚಾರ ಈಗಾಗಲೇ ನಿನ್ನ ಮುಂದೆ ಹೇಳ್ಬಿಟ್ಟಿದೀವಿ. ಸೊ ಈಗ ಎಲ್ಲ ಕೇಳ್ಕೊಂಡು ಹಾಗೆ ಹೋಗ್ಬಿಟ್ರೆ ಹೆಂಗೆ, ಬಿಡಲ್ಲ ನಿನ್ನನ್ನ. ಇಲ್ಲ ಹೇಳ್ದಂಗೆ ಮಾಡ್ಬೇಕು ನೀನು, ಇಲ್ಲ ಅಂದ್ರೆ ನಿನ್ನ ವಿರುದ್ಧವೇ ನೀನೇ ಮಾಡಿಸಿದ್ದು ಅಂತ ನಿನ್ನ ವಿರುದ್ಧವೇ ಕೇಸ್ ಹಾಕ್ತೀವಿ ಅಂಥೇಳಿ ಬೆದರಿಕೆಯನ್ನು ಕೂಡ ಹಾಕಿದ್ರು ಅನ್ನುವಂತಹ ವಿಚಾರವನ್ನ ಎಸ್ಐಟಿ ಮುಂದೆ ಈಗಾಗಲೇ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ನಿನ್ನ ವಿರುದ್ಧವೇ ದೂರನ್ನ ಕೊಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ರು ಅನ್ನುವಂತಹ ವಿಚಾರವನ್ನ ಈಗಾಗಲೇ ಹೇಳ್ಕೊಂಡಿದ್ದಾನೆ ಚಿನ್ನಯ್ಯ. ಜೀವಾವಧಿ ಶಿಕ್ಷೆ ಆಗತ್ತೆ ನಿನ್ಗೆ, ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ನಿನ್ನ ವಿರುದ್ಧ ಜೀವಾವಧಿ ಶಿಕ್ಷೆ ಆಗತ್ತೆ ಅನ್ನುವಂತಹ ವಿಚಾರವನ್ನ ಈಗ ಬಾಯ್ಬಿಟ್ಟಿದ್ದಾರೆ ಎಸ್ಐಟಿ ಮುಂದೆ. ಸ್ಫೋಟಕವಾದಂತಹ ಹೇಳಿಕೆಯನ್ನ ನೀಡಿದ್ದಾನೆ ನೋಡಿ ಚಿನ್ನಯ್ಯ. ಇನ್ನು ಚಿನ್ನಯ್ಯನಿಗೆ ಜೀವ ಬೆದರಿಕೆ ಹಾಕಿ ಸುಳ್ಳು ಹೇಳಿಸ್ತಾ ಹಾಕಿದ್ರೆ ಗ್ಯಾಂಗ್ ಭಯವನ್ನ, ಹೆದರಿಕೆಯನ್ನ ಉಂಟು ಮಾಡಿ ಸುಳ್ಳು ಹೇಳಿಸ್ತಾ ಹಾಕಿದ್ರೆ, ಸಹವಾಸ ಬೇಡ ಅಂತ ಹೇಳಿ ಹೊರಟಿದ್ದಂತಹ ಚಿನ್ನಯ್ಯನಿಗೆ ಬೆದರಿಕೆಯನ್ನ ಹಾಕಿದ್ರೆ ಈ ಒಂದು ಗ್ಯಾಂಗ್ ಒಂದೊಂದೇ ಬಯಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಷಡ್ಯಂತ್ರಗಳು ಇದೀಗ ಒಂದೊಂದೇ ಬಯಲಾಗ್ತಾ ಇದೆ ನೋಡಿ. ಇಡೀ ದೇಶದ ಜನವೇ ಏನಾಗ್ತಾ ಇದೆಯಪ್ಪ ಧರ್ಮಸ್ಥಳದಲ್ಲಿ ಅನ್ನುವಂತಹ ರೀತಿಯಾಗಿ ಮಾಡಿದಂತಹ ಗ್ಯಾಂಗ್ ಇದು. ಏನಾಗ್ತಾ ಇದೆ, ಪರ ವಿರೋಧ ಚರ್ಚೆಗಳು ಉಂಟಾಗ್ಲಿಕ್ಕೆ, ಸಾಮಾಜಿಕ ನೆಮ್ಮದಿಯನ್ನ ಹಾಳು ಮಾಡಲಿಕ್ಕೆ ಕಾರಣಕರ್ತರು ಇವ್ರುಗಳು. ಮನಸ್ಸನ್ನ ಉದ್ರೇಕಗೊಳಿಸುವಂತಹ ರೀತಿಯಾಗಿ ಮಾಡಿಬಿಟ್ಟಿತ್ತು ಈ ಒಂದು ಗ್ಯಾಂಗ್. ಹೌದಾ, ಹಿಂಗೆಲ್ಲ ಆಗ್ತಾ ಇದೆಯಾ ಅಂತ ಈಗ ಒಂದೊಂದೇ ವ್ಯಕ್ತಿಗಳನ್ನ ಕರೆದು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದೊಂದೇ ವಿಚಾರಗಳು ಕೂಡ ಯಾವ ರೀತಿಯಾಗಿ ಇವರು ಹುನ್ನಾರವನ್ನ ಹಾಕೊಂಡಿದ್ರು, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು. ಚಿನ್ನಯ್ಯನನ್ನು ನೋಡಿ ಹೆಂಗೆ ಭೇಟಿ ಆಗಿರ್ತಾರೆ, ಜೊತೆಗೆ ಆತನನ್ನ ಕೂಡ ಮನವೊಲಿಸಿರ್ತಾರೆ ಇವರು. ಫಸ್ಟು ಆತ ಒಪ್ಪಿಕೊಳ್ಳೋದಿಲ್ಲ, ಇದೆಲ್ಲ ಸವಾಸವೇ ಬೇಡ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಅಂಥವನಿಗೆ ಹೆದರಿಕೆ ಹಾಕ್ತಾರೆ, ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಕೊಡ್ತೀವಿ, ನಿನಗೆ ಜೀವಾವಧಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ಆತನ ಮುಂದೆ ಅವರು ಹೇಳ್ತಾರೆ. ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ ಅನ್ನುವಂಥ ವಿಚಾರಗಳನ್ನು ಈಗ ಎಸ್ಐಟಿ ಮುಂದೆ ಬಾಯ್ಬಿಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗಾಗಲೇ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರೂಪೇಶ್, ದಿನಕ್ಕೊಂದು ರೀತಿಯಾದಂತಹ ತಿರುವುಗಳನ್ನು ಕೂಡ ಈಗಾಗಲೇ ಧರ್ಮಸ್ಥಳ ಪ್ರಕರಣ ಪಡೆದುಕೊಳ್ತಾ ಇರುವಂಥದ್ದು, ಜೊತೆಗೆ ಇನ್ನೂ ಯಾವೆಲ್ಲ ವಿಚಾರಗಳನ್ನು ಕೂಡ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ಏನಿದೆ ಅಪ್ಡೇಟ್ಸ್? ಇಲ್ಲಿ ಕುಸುಮ, ಈ ಒಂದು ಕೇಸ್ನಲ್ಲಿ ಯಾಕಂತ ಹೇಳಿದ್ರೆ ಶವಗಳನ್ನು ಹೂತಿಟ್ಟ ಕೇಸ್ನಲ್ಲಿ ಚಿನ್ನಯ್ಯನಿಗೆ ಮುಳುಗಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ದಿನಕ್ಕೊಂದು ಟ್ವಿಸ್ಟ್ ಗಳನ್ನ ಹೇಳ್ತಾ ಇದ್ದಾನೆ. ಅದೇ ರೀತಿ ಕೇಸ್ಗಳು ಮುಗೀತಾ, ಎಲ್ಲ ಸತ್ಯದಲ್ಲಿ ಮುಗೀತಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ ಹೇಳಬೇಕಾಗತ್ತೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ಚಿನ್ನಯ್ಯ ಮತ್ತೊಂದಿಷ್ಟು ಸತ್ಯಗಳನ್ನು ಬಾಯ್ಬಿಟ್ಟಿದ್ದಾನೆ. ಮೊದಲು 2 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ರು ಅಂತೇಳಿ ಹೇಳಲಾಗ್ತಾ ಇತ್ತು. ಈಗ 2 ಲಕ್ಷ ರೂಪಾಯಿ ಈ ಚಿನ್ನ ಈ ಕೆಲಸ ಮಾಡ್ಲಿಕ್ಕಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತಿತ್ತು. ಪವರ್ ಟಿವಿ ಕೂಡ ಹೇಳಿತ್ತು 2 ಲಕ್ಷ ರೂಪಾಯಿಯಲ್ಲಿ ದೊಡ್ಡ ಮಟ್ಟದ ಸಂಚೆ ಆಗಿರ್ಬೋದು ಅಂತ ಹೇಳಿ. ಕ್ರಮೇಣವಾಗಿ ಒಂದು 500, 1000 ಅಥವಾ 1,000, 2,000, 5,000, 10,000 ಅಂತ ಹೇಳಿ ಒಟ್ಟಾರೆಯಾಗಿ 5-6 ಲಕ್ಷ ರೂಪಾಯಿಗಳನ್ನ ಚಿನ್ನಯ್ಯನಿಗೆ ಕೊಡಲಾಗಿದೆ ಅನ್ನೋ ವಿಚಾರಗಳು ಬೆಳಕಿ ಬರ್ತಾ ಇದೆ. ಇಲ್ಲಿ ಚಿನ್ನಯ್ಯ ಒಂದಿಷ್ಟು ವಿಚಾರಗಳನ್ನು ಕೂಡ ವಿಚಾರಣೆ ವೇಳೆಯಲ್ಲಿ ಬಾಯ್ಬಿಟ್ಟಿದ್ದಾನೆ. ಯಾಕೆ ನಾನು ಸುಳ್ಳು ಹೇಳ್ತಾ ಬಂದ ಅಂತ ನಂಗೆ ಅನಿವಾರ್ಯತೆ ಏನಿತ್ತು, ಸುಳ್ಳು ಹೇಳಿದ್ರೆ ನನಗೇನಾಗತ್ತೆ ಅಂತ ಹೇಳಿದ್ರೆ ಈ ಗ್ಯಾಂಗ್ ನನ್ನ ಹೆದರಿಸ್ತಾ ಇತ್ತು ಅಂತ ಹೇಳಿ. ಯಾಕಂದ್ರೆ ಸುಳ್ಳು ಹೇಳಲೇಬೇಕು, ಹೇಳಿಲ್ಲ ಅಂತ ಹೇಳಿದ್ರೆ ಮೊದಲೆಲ್ಲ ಒಂದು ಕಥೆಗಳನ್ನು ಹೇಳಿದ್ದ, ಯಾಕಂದ್ರೆ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ. ಅದಾದ ಬಳಿಕ ಯಾವಾಗ ಸುಳ್ಳು ಹೇಳಲಿಕ್ಕೆ ಈತ ಒಪ್ಪೋದಿಲ್ಲ, ಅವಾಗ ಕೊಲೆ ಬೆದರಿಕೆಯನ್ನು ಹಾಕ್ತಾರೆ. ಏನಾದ್ರೂ ಸುಳ್ಳು ಹೇಳಿಲ್ಲ ಅಂತ ಈ ರೀತಿಯಾಗಿ ಮಾಡ್ಬಿಡ್ತೇವೆ, ಆ ರೀತಿಯಾಗಿ ಮಾಡ್ಬಿಡ್ತೀವಿ ಅಂತೇಳಿ. ಅದೇ ರೀತಿಯಾಗಿ ಈತನಿಗೆ
ಅವನಿಗೆ ಹೊಡಿತಾ ಇದ್ರು ಅನ್ನೋ ವಿಚಾರ ಕೂಡ ಬಯಲಿ ಬರ್ತಾ ಇತ್ತು. ಅದಾದ ಬಳಿಕ ಇದೀಗ ಹೊಸ ವಿಚಾರ ಏನಂತ ಹೇಳಿದ್ರೆ, ಚಿನ್ನಯ್ಯ ಈ ವಿಚಾರವನ್ನು ಹೇಳಬೇಕು, ಹೇಳಿಲ್ಲ ಅಂತ ಹೇಳಿದ್ರೆ ನಿನ್ನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಯಾಕಂತ ಹೇಳಿದ್ರೆ ನೀನು ನೂರಾರು ಶವಗಳನ್ನು ಹೂತಾಕಿದ್ಯಾ, ಹೀಗಾಗಿ ಈ ವಿಚಾರವನ್ನು ನಾವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀನು ಜೀವಾವಧಿ ಶಿಕ್ಷೆ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾರನ್ನ ಹೇಳಿ ಕೇಳಿ ನೀನು ಆ ಶವವನ್ನು ಹೂತಾಕಿರ್ಲಿಲ್ಲ, ಹೀಗಾಗಿ ನೀನೇ ಈ ತರ ಮರ್ಡರ್ ಮಾಡದೆ ಈ ರೀತಿ ಸಂಚಲನ ಮಾಡದಂತೇಳಿ ಆಗುತ್ತೆ. ಹೀಗಾಗಿ ಈ ಪ್ರಕರಣವನ್ನ ನಿನ್ನ ವಿರುದ್ಧನೇ ತಿರುಗಿಸ್ಬಿಡ್ತೇವೆ. ಈಗ ಧರ್ಮಸ್ಥಳ ವಿರುದ್ಧ ತಿರುಗಿಸ್ಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೇವೆ. ಎಲ್ಲಾದ್ರೂ ನೀವು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿನ್ನ ವಿರುದ್ಧನೇ ನಾವು ಪ್ರಕರಣವನ್ನು ತಿರುಗಿಸ್ಬಿಡ್ತೇವೆ. ಹಾಗಾಗಿ ಈ ಜೀವಾವಧಿ ಶಿಕ್ಷೆ ಆಗುತ್ತೆ. ಅನ್ಯಾಯವಾಗಿ ಯಾಕೆ ಜೈಲಿಗೆ ಹೋಗ್ತೀಯಾ, ಅನ್ಯಾಯವಾಗಿ ನಿಂಗೆ ಜೀವಾವಧಿ ಗಲ್ಲು ಶಿಕ್ಷೆ ಆಗುತ್ತೆ, ಹೀಗಾಗಿ ನೀನ್ ಯಾಕೆ ಹೋಗ್ತೀಯ ಅಂತೇಳಿ ಅವ್ರನ್ನ ಕೇಳಲಿಕ್ಕೆ ಶುರು ಮಾಡಿದ್ರು. ಅದಾದ ಬಳಿಕ ಚಿನ್ನಯ್ಯ ನಂಗೆ ಭಯ ಆಯ್ತು, ಹೀಗಾಗಿ ನಾ ಸುಳ್ಳು ಹಣ್ಣು ಹೇಳಿ ಒಪ್ಕೊಂಡೆ, ಹೀಗಾಗಿ ಧರ್ಮಸ್ಥಳ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಸುಳ್ಳನ್ನು ಹೇಳಿದೆ ಅಂತೇಳಿ ವಿಚಾರಣೆ ವೇಳೆಯಲ್ಲಿ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾನೆ. ಹೀಗಾಗಿ ಈ ಕೇಸ್ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಹೊಸ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಹೀಗಾಗಿ Yes, yes, ಚಿನ್ನಯ್ಯ ಈ ರೂಪೇಶ್, ಒಂದು ಹಾಗೆ ಇರಿ, ಪ್ರಕರಣ ಒಂದ್ ನಿಮಿಷ, ಸಂಬಂಧಪಟ್ಟಂತೆ ಹಾಗೆ ಏನು ಇರಿ, ಬುರುಡೆ ರೂಪೇಶ್. ಗ್ಯಾಂಗ್ ಏನೇನು